ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಬೆಳಗುತ್ತಿ ಹೋಬಳಿಯ ಹಳೆಜೋಗ ಕ್ಷೇತ್ರದಿಂದ ಚಿನ್ನಿಕಟ್ಟಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜಪ್ಪ ಸನ್ನಾಪು ಲಂಬೋದರ್ ಇವರಿಗೆ ನಮ್ಮ ಗ್ರಾಮ ಸ್ವರ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಹಾಗೂ ನಮ್ಮ ವೈಯಕ್ತಿಕ ಮತ್ತು ನಮ್ಮ ಸಿಬ್ಬಂದಿ ವರ್ಗದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. ನಮಸ್ಕಾರ ಸರ್. ತಾವು ಗ್ರಾಮ ಪಂಚಾಯತಿಗೆ ಬರೋದಕ್ಕಿಂತ ಮೊದಲಾಗಿ ನಿಮ್ಮ ಕ್ಷೇತ್ರದಲ್ಲಿ ನೀವು ಏನು ಚಟುವಟಿಕೆಗಳು ಮಾಡ್ತಾ ಇದ್ದೀರಿ? ಗ್ರಾಮದಲ್ಲಿ ದೇವಸ್ಥಾನ ಕಮಿಟಿಯಿಂದ ಜನಗಳ ಸೇವೆಯನ್ನು ಮಾಡ್ತಾ ಇದ್ದೀವಿ. ಹ್ಞೂ ಸರ್. ಮತ್ತೆ ಯಾವುದಾದ್ರೂ ಸಂಘ ಸಂಸ್ಥೆಯಲ್ಲಿ? ಸಂಘ ಸಂಸ್ಥೆಗಳ ಕೃಷಿ ಚಟುವಟಿಕೆಗಳಲ್ಲಿ ಬಹಳ ಆಸಕ್ತಿಯಿಂದ ಚಟುವಟಿಕೆ ಮಾಡ್ತಾ ಇದ್ದೀವಿ. ಮತ್ತೆ ಮೊದಲಿಗೆ ಏನೋ ರಾಜಕೀಯ ಒಂದು ಇದರಲ್ಲಿ? ರಾಜಕೀಯ ಅಲ್ಪ ಸ್ವಲ್ಪ ಹಂಗೆ ಇರ್ತೀವಿ. ಜನ ಈ ರಾಜಕೀಯದಲ್ಲಿ ಏನೋ ನೀವು ಒಂದು ಸ್ವಲ್ಪ ಮುಂದುವರಿ ಅಂತ ರಾಜಕೀಯಕ್ಕೆ ನಮ್ಮನ್ನು ಸೇವೆ ಮಾಡಬೇಕು ಅಂತ. ತುಂಬ ಥ್ಯಾಂಕ್ಸ್ ಸರ್. ಇವತ್ತಿನ ದಿನವಾಗಿ ಅವರು ರಾಜಕೀಯಕ್ಕೆ ಬರೋಕ್ಕಿಂತ ಮೊದಲಾಗಿ ಕೃಷಿ ಮುಖ್ಯವಾದ ಅವರು ಕೃಷಿಗೆ ಬಹಳ ಆದ್ಯತೆ ಕೊಟ್ಟಿದ್ವಿ. ಅದ್ರ ಜೊತೆಗೆ ನಮ್ಮ ಊರು ಗ್ರಾಮ ಒಂದು ಆಗುಗಳ ಬಗ್ಗೆ ನಾವು ಅದಕ್ಕೆ ಭಾಗವಹಿಸಿದ್ವಿ. ಒಂದು ಕಮಿಟಿ ಕೂಡ ನಾವು ಅವರಿದ್ರು ನಮ್ಮ ಮಾತು ತಾವು ಹೇಳ್ತಕ್ಕಂಥ ಹೇಳ್ತಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಆಗಿದ್ಮೇಲೆ ನೀವು ಗ್ರಾಮ ಪಂಚಾಯತಿ ಅಧಿಕಾರಿಗೆ ಬರೋಕ್ಕಿಂತ ಮೊದಲಾಗಿ ನಿಮ್ಮ ಊರಿನ ಜನ ತಮ್ಮ ಜೊತೆಗೆ ಯಾವ ಥರನಾಗಿ ಒಡನಾಟದಲ್ಲಿದ್ದರು ಸರ್? ಊರಲ್ಲಿ ಕೆಲವೊಂದು ಸ್ವಲ್ಪ ಕೋಮು ಗಲಭೆಗಳು ಇಂಥವೆಲ್ಲ ಬಹಳ ನಡೀತಾ ಇರೋದ್ರಿಂದ ಅವನ್ನೆಲ್ಲ ತಡೆ ನೀವು ಇದ್ರೆ ಏನಾರೇ ಒಂಚೂರು ಅವನ್ನೆಲ್ಲ ತಡೆ ಒಳ್ಳೆ ಜನ ಮುಂದೆ ಬರ್ಬೇಕು ಅಂತ ನಮ್ಮನ್ನ ಚುನಾಯಿತರಾಗಿ ನಿಲ್ಲಿಸಿ ಆಯ್ಕೆ ಮಾಡಿ ಗ್ರಾಮ ಪಂಚಾಯತಿ ಸದಸ್ಯರು ಮಾಡಿ ಕಳಿಸಿ ಅಲ್ಲಿ ಗ್ರಾಮ ಪಂಚಾಯತಿಯಿಂದ ನೀವೇ ಅಧ್ಯಕ್ಷರಾದ್ರೂ ಪಾಡೋಣ ಅಂತ ಅಲ್ಲಿನ ತಳ್ಳಿ ಜನನು ಒಂದು ಸ್ವಲ್ಪ ಅಪೇಕ್ಷೆ ಪಟ್ಟು ಒಂದು ಒಮ್ಮತದಿಂದ ಮಾಡಿ ಅಧ್ಯಕ್ಷರು ಮಾಡಿದರೆ ನಾವು ಅದು ಸರಿಯಾಗಿ ಒಂದು ಒಳ್ಳೆ ತನದಲ್ಲಿ ಈಗಾಗಲೇ ಸುಮಾರು 1 ವರ್ಷದಿಂದ ನಾವು ಲೋಪದೇಶ ಬರದಂಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಮುಂದುವರಿಸಿಕೊಂಡು. ತುಂಬಾ ಧನ್ಯವಾದಗಳು. ಉತ್ತಮವಾದ ಜನ ಕೂಡ ನಮ್ಮ ಒಡನಾಟದಲ್ಲಿದ್ದರು. ಸಣ್ಣ ಪುಟ್ಟ ಗಲಭೆ ಮತ್ತು ವಿಶ್ವಾಸಪೂರ್ವಕವಾದ ಕೆಲಸ ಕಾರ್ಯಗಳಲ್ಲಿ ನಾವು ಭಾಗಿಯಾಗ್ತಿದ್ರು ನಮ್ಮ ಮಾತು ತಾವು ಹೇಳ್ತಿದ್ರಿ. ತುಂಬ ಧನ್ಯವಾದಗಳು ಸರ್. ಸರ್, ಆಗಿದ್ಮೇಲೆ ನೀವು ಗ್ರಾಮ ಪಂಚಾಯತಿನ ಮೊದಲಿಗೆ ಯಾಕೆ ಆಯ್ಕೆ ಮಾಡ್ಕೊಳ್ತೀರಿ ರಾಜಕೀಯವಾಗಿ? ಗ್ರಾಮ ಪಂಚಾಯತಿ ಜನಗಳ ಅಪೇಕ್ಷೆ ಮೇರೆಗೆ ನಾವು ಗ್ರಾಮ ಪಂಚಾಯತಿಗೆ ಆಯ್ಕೆ ಅಲ್ಲಿ ಬೇರೆ ಉತ್ತಮ ನಮ್ಮ ಊರಿನ ಬಗ್ಗೆ ಕೆಲಸ ಕಾರ್ಯಗಳು ಆಗಬೇಕು ಅಂತ ಜನಗಳು ನೀವು ಒಂದು ಸ್ವಲ್ಪ ನೀವಿದ್ರೆ ಏನಾರೇ ಒಂಚೂರು ನಮ್ಮ ಗ್ರಾಮದಲ್ಲಿ ಏನಾರೇ ಕೆಲಸ ಕಾರ್ಯ ಮಾಡಕ್ ಸಾಧ್ಯ ಅಂತ ಹೇಳಿ ಜನಗಳು ನಮ್ಮನ್ನು ಚುನಾಯಿತ ಸದಸ್ಯರಾಗಿ ನಿಲ್ಲಿಸಿ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಆಗಿದ್ಮೇಲೆ ಇವಾಗ ನಮಗೆ ಸರ್ 1 ವರ್ಷದ ಅವಧಿಯಲ್ಲಿ ಇವಾಗ ನಿಮ್ಮ ಕ್ಷೇತ್ರದಲ್ಲಿ ನೀವು ಏನೆಲ್ಲ ಕೆಲಸ ಕಾರ್ಯಗಳು ಮಾಡ್ತಿದ್ದೀರಿ? ನಮ್ಮ ಕ್ಷೇತ್ರದಲ್ಲಿ ಇನ್ನು ಅನುದಾನಗಳು ಹೆಚ್ಚಿನ ಅನುದಾನಗಳು ಬಂದಿಲ್ಲ. ಬಂದಿರೋ ಅನುದಾನದಲ್ಲಿ ಇನ್ನೇನು ನೀರಿನ ಸಮಸ್ಯೆ ಬಹಳ ಇತ್ತೀಚೆಗೆ ಬರಗಾಲದಿಂದ ಅಂತ ಸಮಸ್ಯೆಗಳೆಲ್ಲ ನಮ್ಮ ಅಲ್ಲಿ ಬಗೆಹರಿಸಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ರಸ್ತೆ ಕಾಮಗಾರಿಗಳು, ಕೆರೆಗಳು ಕಾಮಗಾರಿಗಳು ಮಾಡಬೇಕು ಅಂತ ಜನಗಳು ಬಹಳ ಒತ್ತಡ ಆಗ್ತಿದ್ದಾರೆ. ಅವನ್ನೆಲ್ಲ ಮುಂದಿನ ದಿನಗಳಲ್ಲಿ ನಾವು ಸರ್. ಆಗಿದ್ಮೇಲೆ ನಿಮ್ಮ ಕ್ಷೇತ್ರದಲ್ಲಿ ಬಾಕಿ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಯಾವುದಿವೆ? ನಮ್ಮ ಕ್ಷೇತ್ರದಲ್ಲಿ ನೀವು ಬಹಳ ಅಭಿವೃದ್ಧಿ ಸಿಸಿ ರೋಡ್ಗಳು ಬಹಳ ಮುಖ್ಯವಾಗಿದ್ದಾವೆ. ಊರಲ್ಲಿ ಅವನ್ನ ಒತ್ತಡ ಆಗ್ತಾ ಇದೀವಿ ನಮ್ಮ ಎಮ್ಎಲ್ಎಗಳಿಗೆ, ಜಿಲ್ಲಾ ಪರಿಷತ್ ಸದಸ್ಯರು ಅಂತ ಅಧ್ಯಕ್ಷರಿಗೂ. ಈಗಾಗಲೇ ಎಲ್ಲರೂ ನಮ್ಮ ಗ್ರಾಮಗಳಲ್ಲಿ ಬಂದು NRG ಒಳಗೆ ಕೆಲಸ ಮಾಡ್ರಿ ಅಂತ ಹೇಳ್ತಾರೆ. NRG ಒಳಗೆ ಕೆಲಸ ಮಾಡಕ್ಕೆ ಯಾರು ಹೋಗ್ತಾ ಇಲ್ಲ. ಹಾಗಾಗಿ MLA ಕೊಟ್ಟ ಆಗಲಿ ಜೆಡಿಯಿಂದ ಆಗಲಿ ಸರ್ಕಾರದಿಂದ ಅನುದಾನಗಳು ಏನು ಗೊತ್ತೋ ಅದರಲ್ಲಿ ಕೆಲಸಗಳು ಮಾಡಿಸ್ರಿ ಅಂತನೂ ನಾವು ಒತ್ತಡ ಹಾಕಿದ್ವಿ. MLA ಕೊಟ್ಟದಾಗ ಹಾಕಿ ಮಾಡಿಸ್ಕೊಡಿ ಸರ್ CC ರೋಡ್ಗಳು. ಸಣ್ಣ ಪುಟ್ಟವಾದ್ರೆ ಜೊತೆ ಖಾತ್ರಿಯಲ್ಲಿ ಪೂರೈಸಕ್ಕಾಗುತ್ತೆ. ದೊಡ್ಡ ದೊಡ್ಡ ಅಮೌಂಟ್ಗಳೆಲ್ಲ ನಾವು ಆಗೋದಲ್ಲ ಅಂತ ಹೇಳಿದ್ವಿ. ಆದಷ್ಟು MLA ಸಾಹೇಬರು ಜಿಲ್ಲಾಧ್ಯಕ್ಷರುಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ. ಪಂಚಾಯತಿಗಳಲ್ಲಿ ಏನೇ ಸಮಸ್ಯೆ ಇದ್ರು ಉತ್ತಮವಾದ ಕೆಲಸ ಮಾಡ್ಕೊಡ್ತೀವಿ. ತುಂಬ ಧನ್ಯವಾದಗಳು ಸರ್. ಸರ್, ಆಗಿದ್ಮೇಲೆ ಇವತ್ತು ನಮ್ಮ ಜನಗಳು ನಮ್ಮ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿದ್ದಾರೆ. ನಾವು ಉತ್ತಮ ಸೇವೆ ಮಾಡಬೇಕಂದ್ರೆ ನಮಗೆ
ಸರ್ಕಾರ ಇವತ್ತು ಕೊಡ್ತಕ್ಕಂಥ ಅನುದಾನಗಳು ಸರ್ ನಿಮಗೆ ಕೆಲಸ ಕಾರ್ಯಗಳು ಮಾಡಿ ಪೂರೈಸಲಿಕ್ಕೆ ಸಾಕಾಗುತ್ತಾ? ಬೇಕಂದ್ರೆ ಮಾಧ್ಯಮದ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ್ಕಾರ ನಮ್ಮ ಪಂಚಾಯತಿಯಲ್ಲಿ 13 ಜನ ಸದಸ್ಯರಿದ್ರು. ಸರ್ಕಾರದಿಂದ ಈಗ 14ನೇ ಹಣಕಾಸಲ್ಲಿ 4 ಲಕ್ಷ ಕಳಿಸಿದ್ದಾರೆ. ವೈಯಕ್ತಿಕ ಕಾಮಗಾರಿಗಳು ಮಾಡಕ್ಕೆ ಸಾಧ್ಯ ಆಗಲ್ಲ. ಅದು ಬಿಟ್ರೆ ಇನ್ನೇನು ಬೇರೆ ಪಂಚಾಯತಿಗಳೇ ಇದೆ. ಬೇರೆ ಹೊರಗಡೆಯಿಂದ NRG ಕೆಲಸ ಇಲ್ಲ, MLA ಅನುದಾನದಲ್ಲೇ ನಾವು ಕೆಲಸಗಳು ಮಾಡಬೇಕಾಗಿದೆ. ಇನ್ನೂ ಯಾವ ಅಷ್ಟೊಂದು ಕೆಲಸಗಳು ಮಾಡಕ್ ಆಗ್ತಾ ಇಲ್ಲ ನಮಗೆ. ಅಂತೂ ಇನ್ನು ಹೆಚ್ಚಿನದಾಗಿ ಬೇಕು. ತುಂಬಾ ಧನ್ಯವಾದಗಳು ಸರ್. ಸರ್ ಆಗಿದ್ಮೇಲೆ ಇವತ್ತು ನಾವು ಒಂದು ಮಾತು ಹೇಳಿದ್ವಿ, ಈಗ ಏನೇ ಇರಲಿ ಯಾವುದೇ ಮಾಧ್ಯಮದಲ್ಲಿ ಹೋದಾಗೂ ಗೌರವಧನ ಇರ್ಬೋದು ಅಥವಾ ಸಂಭಾವನೆ ಅಂತ ಇದ್ದೇ ಇರ್ತಲ್ವಾ. ಇವತ್ತು ಸರ್ಕಾರ ನಿಮ್ಗೆ ಕೊಡ್ತಕ್ಕಂಥ ಗೌರವದ ಬಗ್ಗೆ ನೀವು ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ಕಾರಗಳು ನಮಗೆ ಗೌರವಧನ ಸದಸ್ಯರಿಗೆ ಒಂದು 500 ರೂಪಾಯಿ, ಅಧ್ಯಕ್ಷರಿಗೆ 1000 ಅಂತ ಮಾಡಿದೆ. ಇವತ್ತು ನಾವು ಹೊನ್ನಾಳಿಗೆ ಮೀಟಿಂಗ್ ಕೆಲವೆಲ್ಲ ಹೋಗ್ಬೇಕಾಗಿರುತ್ತೆ. ಜನಗಳು ಸೇವೆ ಮೇಲೆ ಹಳ್ಳಿ ಮೇಲೆ ಹೋಗ್ಬೇಕಾಗಿರುತ್ತೆ. ಹಿಂಗಾಗಿ ನಮಗೂ ಆ ಖರ್ಚು ವೆಚ್ಚ ಒಳ ಬರ್ತದೆ. ಸ್ವಲ್ಪ ಆದಷ್ಟು ನಮಗೆ ಗೌರವಧನಗಳು ಬದಲಾವಣೆ ಆಗಬೇಕು ಅಂತ ನಾವು ಮನವಿ ಮಾಡ್ತೀವಿ. ತುಂಬಾ ಧನ್ಯವಾದಗಳು ಸರ್. ಸರ್ ಆಗಿದ್ಮೇಲೆ ಇವತ್ತು ನಾವು ನಿಮ್ಗೆ ಕೇರಳ ಮಾದರಿಯ ಒಂದು ಗ್ರಾಮ ಪಂಚಾಯತ್ ವೈಖರಿಯನ್ನು ನಿಮ್ಗೆ ತಿಳಿಸಿದ್ವಿ. ಬಟ್ ಆ ತರ ಮಾದರಿ ನಮ್ಮ ಕರ್ನಾಟಕ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಬಂದಾಗ ಯಾವ ತರನಾಗಿ ನಾವು ಒಂದು ನಮ್ಮ ಕ್ಷೇತ್ರನ ನಾವು ಬಲಪಡಿಸ್ತಾರೆ? ಕೇರಳ ರಾಜ್ಯದಲ್ಲಿ ಏನು ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ. ಹಂಗ ನಮ್ಮ ಕರ್ನಾಟಕದಲ್ಲೂ ಆಶ್ವಾಸನೆ ಕೊಟ್ರೆ ನಮ್ಮ ಕರ್ನಾಟಕದಲ್ಲೂ ತುಂಬಾ ಒಂದು ಇದಾಗುತ್ತೆ. ಹಂಗಾಗಿ ಪಂಚಾಯತಿಗಳಲ್ಲಿ ಕೆಲಸ ಕಾರ್ಯಗಳು ಮಾಡಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಸರ್ಕಾರ ನಿಮ್ಮನ್ನು ಗುರುತಿಸಿದಂಗೆ ಆಗುತ್ತೆ. ಗಾಂಧಿ ಕನಸನ್ನು ಕೂಡ ಬದಲಾವಣೆ ಮಾಡಬಹುದು ಅನ್ನೋ ಮಾತು ಕೂಡ ತಾವು ಹೇಳ್ತಿದ್ದೀರಿ. ತುಂಬಾ ಧನ್ಯವಾದಗಳು ಸರ್. ಸರ್ ಆಗಿದ್ಮೇಲೆ ಇವತ್ತಿನ ದಿನವಾಗಿ ನಮ್ಮ ಗ್ರಾಮಸ್ಥರ ಸಾಮಾಜಿಕ ಸೇವೆ ಸಂಸ್ಥೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾದ ಸದಸ್ಯನ ಒಂದೆಡೆ ಕೂಡಿಸಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ. ಇವತ್ತು ಮನೆಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಈ ತರ ಕಾರ್ಯಕ್ರಮಗಳು ಆದ್ರೆ ತುಂಬಾ ನಮಗೂ ಖುಷಿ ಆಗುತ್ತೆ. ಅಂತ ಕಾರ್ಯಕ್ರಮ ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಮಾಡಿದ್ರು ನಾವು ಆ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡು ಅಲ್ಲಿನ ಇದ್ರ ಬಗ್ಗೆ ನಾವು ತಿಳ್ಕೊಂಡು ಜನಗಳಿಗೆ ಮಂಥನೆ ಮಾಡ್ತೀವಿ. ತುಂಬಾ ಧನ್ಯವಾದಗಳು ಸರ್. ಸರ್ ಆಗಿದ್ಮೇಲೆ ಇವತ್ತಿನ ದಿನವಾಗಿ ಈ ಗ್ರಾಮಸ್ಥರ ಸಾಮಾಜಿಕ ಸೇವಾ ಸಂಸ್ಥೆ ಒಂದು ದೊಡ್ಡ ಸಂಸ್ಥೆಯಾಗಿ ತಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ 10 ನಿಮಿಷಗಳ ಸಂದರ್ಶನ ಮಾಡಿ ಒಂದು ಅಭಿನಂದನಾ ಪತ್ರ ಕೊಡೋದ್ರ ಮುಖಾಂತರ ಇದನ್ನ ಅಂತರ್ಜಾಲದ ಮುಖಾಂತರವಾಗಿ ಇಂಟರ್ನೆಟ್ ಸೇವ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೆ. ಇಂಥ ಒಂದು ಸಂಸ್ಥೆಗೆ ತಾವು ಹೇಳಕ್ಕೆ ಈ ತರ ಮನೆ ಬಾಗಿಲಿಗೆ ಬಂದು ಇಂಥ ಒಂದು ನಮಗೆ ತಿಳುವಳಿಕೆ ಕೊಟ್ಟಿರೋದ್ರಿಂದ ನಿಮ್ಮ ಸಂಸ್ಥೆಗೆ ಹಾಗೂ ನಿಮ್ಮ ಸಂಘ ಸಂಸ್ಥೆಗಳಿಗೆಲ್ಲ ನಮಗೆ ತುಂಬಾ ಇದಾಗುತ್ತೆ. ಇದಕ್ಕೂ ನಾವು ಸಹಕಾರ ಕೊಡ್ತೀವಿ ಅನ್ನೋದು ನಾವು ನಮ್ಮಲ್ಲಿ ಹೇಳಿ ನಾವು ನಿಮಗೆಲ್ಲ ಅಭಿನಂದನೆ. ತುಂಬಾ ಧನ್ಯವಾದಗಳು ಸರ್. ಇಲ್ಲಿವರೆಗೆ ಉತ್ತಮವಾಗಿ ಮಾತಾಡಿದ್ರಿ ಸರ್. ಇಲ್ಲಿವರೆಗೆ ತಮ್ಮ ಅತ್ಯಮೂಲ್ಯವಾದ ಸಮಯ ನಮ್ಮೊಂದಿಗೆ ಕಳೆದಿದ್ದಕ್ಕಾಗಿ ಗ್ರಾಮಸ್ಥರ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಹಾಗೂ ನಮ್ಮ ವೈಯಕ್ತಿಕವಾಗಿ ತಮಗೆ ಅಭಿನಂದನೆ ಹೇಳುತ್ತಾ ಇನ್ನು ಉಳಿದ 4 ವರ್ಷದ ಅವಧಿಯನ್ನು ಉತ್ತಮ ರೀತಿಯಲ್ಲಿ ತಾವು ಸೇವೆಗಳು ಮಾಡಬೇಕು ಒಂದು ಅವಕಾಶ ಜನ ಮಾಡಿಕೊಳ್ಳಿ ಅಂತ ಹೇಳುತ್ತಾ ತಮಗೆ ಒಂದು ಅಭಿನಂದನಾ ಪತ್ರವನ್ನು ಕೊಡುವ ಮುಖಾಂತರ ನಿಮಗೆ ಅಭಿನಂದನೆ ಕೂಡ ನಾವು ಹೇಳಕ್ಕೆ ಇಷ್ಟಪಡ್ತೀವಿ.